गुरुर्मूर्ति पूजमूलो गुरुर्पादम् मंत्रमूलो गुरुर्वाक्यं मुक्तिमूलो गुरुकृपः। ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದ ಪದ್ಮಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ತಪಗಲ್ ಇವರನ್ನು ಮನದು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಭೂತರಾದ ಮತ್ತು ಷಟ್ ಶಾಸ್ತ್ರಗಳನ್ನ ರಚಿಸಿದ ನಿಜಗುಣ ಶಿವಯೋಗಿಗಳ ಪಾದ ಕಮಲಕ್ಕೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆ ದಿನ ಯಾವ ಭುಜಲಿಂಗ ಸ್ವಾಮಿಗಳ ಹತ್ತಿರದಲ್ಲಿ ಒಂದು ಸಮಾರಂಭ ಏರ್ಪಟ್ಟು ಆ ಸಮಾರಂಭದ ಸಭೆಯಲ್ಲಿ ಎಲ್ಲಾ ಶಿಷ್ಯ ಗಣ ಸಮೂಹಗಳ ಸಭೆಯಲ್ಲಿ ಏಕಾಏಕಿ ಭುಜಲಿಂಗ ಸ್ವಾಮಿಗಳು ನಿಜಗುಣರಿಗೆ 4 ಮಾತುಗಳನ್ನು ಆಡಬೇಕು ಅಂದಾಗ ಅದ್ಭುತವಾದ ಅನುಭವವನ್ನು ಹಂಚಿಕೊಂಡಾಗ ಭುಜಲಿಂಗ ಸ್ವಾಮಿಗಳು ಸಹಿತವಾಗಿ ಅಲ್ಲಿ ಶಿಷ್ಯ ವರ್ಗವೆಲ್ಲ ಮೂಕ ಪ್ರೇಕ್ಷಕರಾಗಿ ಅದೆಲ್ಲವನ್ನು ಆಲಿಸಿ ನಂತರ ನಿಜಗುಣರ ಅದ್ಭುತವಾದ ಜ್ಞಾನ ಯೋಗ ರಾಜಮಾರ್ಗ ಎಲ್ಲವನ್ನ ಅರಿತಂತ ಭುಜಲಿಂಗರು ಅವರಿಗೆ ಇನ್ನೂ ಸಹಾಯವಾಗುವಂತ ಕೆಲವು ಸೂತ್ರಗಳನ್ನ ಹೇಳಲು ಅವರು ಇಚ್ಛೆಯನ್ನು ಮಾಡಿ ಆ ಇಚ್ಛೆಯ ಪ್ರಕಾರ ಒಂದು ಪ್ರಶಸ್ತವಾದ ದಿನವನ್ನು ನೋಡಿಕೊಂಡು ನಿಜಗುಣರ ಯೋಗ ಮಾರ್ಗದ ಸಾಧನೆ ಪ್ರಾರಂಭ ಆಯಿತು ಆ ಭುಜಲಿಂಗ ಸ್ವಾಮಿಗಳ ಮಠದಲ್ಲಿ. ಅಲ್ಲಿ ಅನಂತ ರೀತಿಯ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗದ ಸ್ವರೂಪಗಳನ್ನ ಹೇಳಿ ಅನಂತರ ಹಠಯೋಗದ ಕಠಿಣ ಸಾಧನೆಯಲ್ಲಿ ತೊಡಗಿಸಿ ನಿಜಗುಣರ ಯೋಗ ಸಾಧನೆಯ ಶಕ್ತಿಯಲ್ಲಿ ಭುಜಲಿಂಗರಿಗೆ ಅಪಾರವಾದ ವಿಶ್ವಾಸವಿತ್ತು. ಆದ್ದರಿಂದ ಆ ಎಲ್ಲಾ ಯೋಗ ಮಾರ್ಗಗಳಲ್ಲಿ ನಡೆಸಿ ಕೊನೆಗೆ ಶಿವಯೋಗದ ನಿಲುವೆ ತಂದು ಶಿವಯೋಗದಲ್ಲಿ ಎಲ್ಲಾ ಯೋಗಗಳ ಪರಿಪೂರ್ಣ ಸ್ವರೂಪವನ್ನ ತಿಳಿಸಿಕೊಡಬೇಕೆಂಬ ನಿರ್ಧಾರವನ್ನು ಮಾಡಿದರು ಭುಜಲಿಂಗ ಸ್ವಾಮಿಗಳು. ಕಾರಣ ಆ 5 ಯೋಗಗಳಲ್ಲಿ ಕೈವಲ್ಯ ಪದ್ಧತಿಯಲ್ಲಿ ಕೂಡ ನಿಜಗುಣರು 5 ಯೋಗವನ್ನ ಪ್ರತಿಪಾದನೆ ಮಾಡಲಾಗಿದ್ದು ಅದು ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಹಠಯೋಗ, ಲಯಯೋಗ, ಶಿವಯೋಗ, ರಾಜಯೋಗ ಅಂತ ಯೋಗವನ್ನು ಹೇಳ್ತಾ ಬಂದಾರ. ಹಲವು ಸಾಧಕರು ಇಡೀ ಒಂದು ಜೀವಮಾನವೆಲ್ಲ ಕಠಿಣ ಸಾಧನೆಯಿಂದ ಕಷ್ಟಪಟ್ಟು
ಪಡೆಯುವಂತ ಹಠಯೋಗದ ಸಿದ್ಧಿಗಳನ್ನೆಲ್ಲ ನಿಜಗುಣರು ಒಂದೆರಡು ವರ್ಷಗಳಲ್ಲಿಯೇ ತಿಳಿಸಿಕೊಟ್ರು. ಹಠಯೋಗ ಅನ್ನೋದು ಸುಮ್ಮನೆಲ್ಲ, ಸುಮಾರು ವರ್ಷ ಆದ ಮೇಲೆ ಅಂಥದ್ದನ್ನ ಸ್ವಲ್ಪ ದಿನದಲ್ಲಿ ಅವರಿಗೆ ಹೇಳಿಕೊಟ್ಟು ರಾಜಯೋಗದ ಮಾರ್ಗದಲ್ಲಿ ಅವರ ಸಾಧನೆ ಮುಂದುವರಿತು. ಷಟ್ಚಕ್ರಗಳ ರಹಸ್ಯವನ್ನ ಗುರುಮುಖದಿಂದ ಅರಿತರು. ಅಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಗೊಂಡು ಷಟ್ಚಕ್ರಗಳನ್ನು ದಾಟಿ ಮೇಲೆ ತೊಡಗಿತು. ಆಗಿನ ಅಪೂರ್ವ ಆ ಅನುಭವವನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಹಾಡುಗಳಲ್ಲಿ ಹಿಡಿದಿಡಲಾರದೆ ಹೋದರು. ಅದು ಕೇವಲ ಅನುಭವ ವೇದ್ಯವಾಗಿ ಅನಿರ್ವಚನೀಯವಾಗಿ ಎಂಬ ಗುರುಗಳ ಮಾತಿನ ಅರ್ಥ ಅವರಿಗೆ ಸ್ಪಷ್ಟವಾಯಿತು. ಇವೆಲ್ಲ ಏನಾದಂದ್ರೆ ಆ ಅನುಭವವನ್ನ ನೋಡಬೇಕು ವಿನಃ ಯಾವುದೇ ಪದ್ಯದಿಂದ ವಾಕ್ಯದಿಂದ ಆ ಅನುಭವವನ್ನು ಹಿಡಿದು ಇಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಮ್ಮ ಕಾವ್ಯ ಶಕ್ತಿಯ ನಿಸ್ಸಹಾಯಕತೆಯನ್ನು ಕಂಡು ಮುರಿದರು. ಆದರೂ ಯೋಗ ಸಾಧನೆಯ ಸಾಮಾನ್ಯ ಮಟ್ಟದ ಅನುಭವಗಳನ್ನಾದರೂ ಅಭಿವ್ಯಕ್ತಿಗೊಳಿಸಬೇಕೆಂಬ ಅವರ ಆಕಾಂಕ್ಷೆ ಕಾರ್ಯಗತವಾಗುತ್ತಿತ್ತು. ಆಗಾಗ ಅವುಗಳನ್ನು ಗುರುಗಳ ಮುಂದೆ ಅಥವಾ ಅನುಭಾವಗೋಷ್ಠಿಯಲ್ಲಿ ಹಾಡುತ್ತಿದ್ದುದು ಉಂಟು. ಒಮ್ಮೆ ಇದನ್ನೇ ಹಾಡಿದರು. ಯಾವ ಯೋಗ ಪ್ರತಿಪಾದನದ ಸ್ಥಳದಲ್ಲಿ 8ನೆಯ ಪದ್ಯದಲ್ಲಿ ಮನವೆಂಬ ಗಿಳಿಯ ವೈಯಾರದೋವೆ ಮೆಲ್ಲನೆ ಮುದ್ದು ನುಡಿಗಲಿ ಸೆಲೆ ಮಾನನಿ ಆರು ಜಾಳಂದರ ಬೆಸವ ಆಜ್ಞೆಯ ಮಿಂಚಿದ ರನ್ನ ಪಂಜರದೊಳಗೆ ಮೂರು ವರ್ಣದ ಕೋಲಿನ ಮೇಲಿರಿಸಿ ಕಾಲ್ಗೆ ಪಾರದಂತ ಹಸು ಸರಪಣಿಯ ಹೂಡಿ ನಯನ ವಟ್ಟಲೋಳು ಚಿನ್ಮಯದಿ ನೆಗೆ ಹೂಡಿ ಸ್ವಯ ಸುನಾದದ ತನಿವಣ್ಣನಿತ್ತು ಭಯವೀಬರಿಕೆಂಬ ಚೀಲಿನ ಬಟ್ಟಿ ಕುಯ್ಯದೆ ಮೈದಡೆವಿ ಭಾವದ ಕೈಯೊಳು ಮನವೆಂಬ ಗಿಳಿಯು ವೈಯಾರದಲ್ಲಿ ಹೋಗಿ ಅಂತೇಳಿ ನಾಮವಿಧೂರ ನಿಸ್ಸೀಮ ನಿತ್ಯ ಆನಂದ ಧಾಮ ಬೋಧ ಅನ್ವಯ ಅನಂತ ರೂಪ ನೇಮರಹಿತ ಶಂಭು ಲಿಂಗವೆನಿಸುವ ಆತ್ಮರಾಮನೇ ಶಿವ ಎಂದು ಉದಿಸಿ ಮನವೆಂಬ ಗಿಳಿಯೇ ವೈಯಾರದಿಂದಂತ ಯೋಗ ಪ್ರತಿಪಾದನದಲ್ಲಿ ಒಂದು ಹಾಡನ್ನೇ ಕಟ್ಟಿಬಿಟ್ರು. ಅದು ಮನಸ್ಸೆಂಬ ಗಿಳಿಯನ್ನ ಬಹಳ ಪ್ರೇಮದಿಂದ ಕಾಪಾಡಿ ಅದಕ್ಕೆ ಮುದ್ದು ನುಡಿಯನ್ನೇ ಕಲಿಸಬೇಕಂದ್ರು. ವೈಯಾರದಿಂದ ಓವಿ ಮೆಲ್ಲನೆ ಮುದ್ದು ನುಡಿಗಲಿಸಲೇ ಮಾನಿನಿ. ಎಂಥ ನುಡಿ ಬರಬೇಕು ಅಂದ್ರೆ ಪ್ರೇಮದ ನುಡಿಗಳು ಬರಬೇಕು. ಅಪ್ರೇಮದ ನುಡಿಗಳು, ರಾಗದ ನುಡಿಗಳು ಹೊರಗಿಟ್ಟು ಆನಂದದ ನುಡಿಗಳನ್ನು ಕೊಟ್ಟು ಕಾಪಾಡಿ ಅದಕ್ಕಾಗಿ ಮುದ್ದು ನುಡಿಯನ್ನು ಕಲಿಸಬೇಕು ಎಂಬ ಮಾತನ್ನ ಬಹಳ ಸುಂದರವಾದ ಸಾದೃಶ್ಯಗಳಿಂದ ಮನದಟ್ಟಾಗುವಂತೆ ಹಾಡಿದರು. ಇದರಲ್ಲಿ ಮುಂದೆ ಹೋಗ್ತಾ ಇದು ಮಿಂಚಿನ ರತ್ನ ಪಂಜರ ಅಂದರೆ ಈ ದೇಹವೇ ಮಿಂಚಿನ ರತ್ನ ಪಂಜರ ಅಂತಿದು. ಈ ದೇಹದ ಗಿಳಿ ಆದಿಲ್ಲ, ಪಂಜರದಲ್ಲಿ ಗಿಳಿ ಹಂಗದು, ದೇಹದಳು ಮನಸ್ಸೆಂಬ ಗಿಳಿ ಉಂಟು. ಅದರಲ್ಲಿ ಮೂರು ವರ್ಣದ ಕೋಲಿನ ಮೇಲೆ ಪಾರವೆಂಬ ಸರಪಳಿಯಿಂದ ಬಂಧಿತವಾಗಿ ಮನವೆಂಬ ಗಿಳಿ ಕುಳಿತಿದೆ. ಅಲ್ಲಿ
ಮೂರು ವರ್ಣ ಅಂತರ, ಮೂರು ರೂಪ ಅಂತರ, ಮೂರು ಆಕಾರ ಅಂದ್ರೂ ಕೂಡ ಒಂದೇ. ಅದರಲ್ಲಿ ಏನಾದಂದ್ರೆ ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿ ಅಂತ ಮೂರು ನಾಡಿ ಅವ. ಆ ನಾಡಿಯ ಮೇಲೆ ಪ್ರಾಣ ಎಂಬ ಸರಪಣಿ ಅದು ಬಂಧಿತವಾಗಿ ಮನವೆಂಬ ಗುಳಿ ಕುಳಿತಿದೆ. ಅಲ್ಲಿ ಅರಿಷಡ್ವಗಳೆಂಬ ಬೆಕ್ಕು ಅದರ ಒಳಗೆ ಬರದಂತೆ ಹೂಡಿಸಿ ಭಾವದ ಕೈಯಿಂದ ಮೈನಡವಿ ಹೇ ಆತ್ಮರಾಮನೇ ಶಿವಶಿವ ಎಂದು ಓದುವುದನ್ನ ಆ ಗಿಳಿಗೆ ಕಲಿಸಬೇಕಾಗಿತ್ತು. ಅವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ವತ್ಸರ ಅಂತ ಏನವ ಅವೊಳಗ ಬರಲಾರ್ದಂಗ ಅಲ್ಲಿ ಬೆಕ್ಕು ತಡದಂದ್ರು. ಅಂದ್ರೆ ಆ ರೋಚಕದಿಂದ ಆ ಒಳಗೆ ಇರ್ತಕ್ಕಂಥ ತತ್ವಗಳಿಗೆ ಒಂದೊಂದು ಹೆಸರನ್ನು ಇಟ್ಟು ಈ ಹಾಡಿನ ವಿಚಾರ ಸರಣಿಯಲ್ಲಿ ಮುಂದೆ ಹೋಗ್ತಾ ಮತ್ತೆ ಯೋಗಿ ನಿಜ ಆನಂದದೊಳು ನುಡಿಸುವ ವೀಣೆ ರಾಗರಸದ ತರಂಗಿಣಿ ನೋಡರಮಣಿ ಅಂತ ಮತ್ತೊಂದು ಹಾಡು ಕಟ್ಟಿದ್ರು ಅವರು. ಅಂದರೆ ಈ ಪಲ್ಲವಿಯನ್ನು ಹೇಳ್ತಾ ಇದ್ದಂಗೆಲ್ಲ ಏಕಾಗ್ರ ಚಿತ್ತದಿಂದ ಕೇಳುತ್ತಿದ್ದ ಭುಜಲಿಂಗರು ಹಾ ಅಂತ ಉದ್ಗಾರ ತೆಗೆದ್ರು. ಎಲ್ಲರೂ ಯೋಗದ ಅನುಭವ ಆಗ್ಯದಂದ್ರು. ಹಾಡಿನ ಮುಖಾಂತರ ತಮ್ಮ ಅನುಭವವನ್ನ ಕೃತಿಯಲ್ಲಿ ಇದುವರೆಗೆ ಯಾರೂ ತಂದಿದ್ದಿಲ್ಲ. ಆ ಅನುಭವ ಹಾಡಿನ ರೂಪ ಹೊರಗೆ ಬಂದಾಗ ಭುಜಲಿಂಗರಿಗೆ ಬಹಳ ಸಂತೋಷ ಆಯ್ತು. ತುಂಬಾ ಸುಂದರವಾದ ಮಾತು, ಹೌದು, ನಿಜ ಆನಂದದ ಆವೇಶದಿಂದ ಯೋಗಿಯ ಅಂತರಂಗವು ನುಡಿಸುವ ವೀಣಾ ಧ್ವನಿಯಾಗಿದೆ. ಅದು ದುಃಖವನ್ನ ಪರಿಹರಿಸುವ ರಾಗರಸದ ತರಂಗಣೆ ಆಗಿ ಪರಿಣಮಿಸುತ್ತದೆ ಅಂತ ವಿಚಾರವನ್ನು ಮಾಡಿದ್ರು. ಆನಂದ ಏನ್ ಮಾಡ್ತದ್ರಿ? ನಮ್ಮನ್ನ ದುಃಖವನ್ನ ನಾಶ ಮಾಡ್ತದೆ. ಸೂರ್ಯನ ಬೆಳಕು ಕತ್ತಲನ್ನು ನಾಶ ಮಾಡಿದಂಗೆ ಆನಂದ ಉದ್ಗಾರ ಯಾವಾಗ ಆಗ್ತದೆ, ಆನಂದ ಸಂತೋಷ ಯಾವಾಗ ವೀಣೆಯನ್ನ ಮೀಟಿದಾಗ ಧ್ವನಿ ಹೇಗೆ ಬರುತ್ತದೆಯೋ, ಆನಂದ ಹೊರಟಾಗ ಸಂತೋಷದಿಂದ ಆ ನಾದ ಬಂದಾಗ ಅದಕ್ಕೆ ವಿರುದ್ಧವಾದ ದುಃಖ ಅನ್ನುವಂಥದ್ದು ನಾಶ ಆಗ್ತದೆ. ಹಾಗೆ ತನುವೆಂಬ ಹೊಳ ಹೀಗೆರಡು ದಿಟ್ಟಿ ಎಂಬ ಕಾಯನನು ಅರಿದು ಅಲಗದಂತೆರೆ ಕೀಲಿಸಿ ಯೋಗಿ ನಿಜ ಆನಂದದೋಳು ನುಡಿಸುವ ವೀಣೆ ರಾಗ ರಸದ ತರಂಗಿಣಿ ನೋಡು ರಮಣಿ ಅಂತ ಹೇಳಿ ಅನಂತ ರೀತಿಯ ಯಾವ ಯೋಗ ಪ್ರತಿಪಾದನದಲ್ಲಿ ಕೆಲವು ಪದ್ಯಗಳನ್ನ ಅನುಭವದ ರೂಪವನ್ನು ಕಟ್ಟಿ ಹಾಕಿದರು. ಕೈಯಲ್ಲಿದ್ದೇನು ಏಕನಾದವಾದರೂ ಅದು ಯೋಗಿಯ ಆತ್ಯಾನಂದ ವೀಣಾಧ್ವನಿಯಿಂದ ಕಂಪನಗೊಂಡು ರಾಗರಸ ತರಂಗಣಿಯಂತೆ ಮರೆಯುತ್ತಿತ್ತು. ವೀಣೆ ಮತ್ತು ಅವರ ಹಾಡು, ಅವರ ಧ್ವನಿ ಅನಂತ ತರಂಗ 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 ಅಲೆ ಅಲೆಯಾಗಿ ಅದು ಕೇಳ್ತಾ ಇತ್ತು. ಇಲ್ಲಿ ದೇಹವನ್ನೇ ಒಂದು ವೀಣೆಗೆ ಹೋಲಿಸಿ ಅದಕ್ಕೆ ಹಾಕಿರುವ ಸೋರೆಯ ಬುರುಡೆ, ಮೆಟ್ಟಿಲುಗಳು ಮತ್ತು ತಂತಿಗಳು ಈ ಎಲ್ಲ ಮೊದಲಾದ ಪರಿಭಾಷೆಯಲ್ಲಿ ವರ್ಣಿಸಿ ಆ ಹಾಡು ಯೋಗಿಯ ದೇಹದಿಂದ ನುಡಿಯುವ ಸುನಾದದ ರಸತರಂಗವನ್ನು ಸುಂದರವಾಗಿ ಉಕ್ಕಿಸುತ್ತಾ ಇತ್ತು. ಕೇಳುವವರ ಮನಸ್ಸನ್ನು ನಲಿವಿನಿಂದ ತುಂಬಿ ತುಳುಕುತ್ತಿತ್ತು. ಇಷ್ಟಾದರೂ ನಿಜಗುಣರಿಗೆ ಸಂಪೂರ್ಣವಾದ ತೃಪ್ತಿ ಇರಲಿಲ್ಲ. ನಿಜಗುಣರಿಗೆ ಪೂರ್ಣವಾದ ಆನಂದ ಆಗಲಿಲ್ಲ. ಹಾಡುಗಳಲ್ಲಿ ತಮ್ಮ ಅನುಭವ ಇನ್ನೂ ಸ್ಪಷ್ಟವಾಗಿ ಮೂಡಿ ಬರಬೇಕೆಂಬ ಆಕಾಂಕ್ಷೆ ಅವರಿಗೆ
ಅದಕ್ಕಾಗಿ ಬೇರೆ ಬೇರೆ ರಾಗಗಳಲ್ಲಿ ಆ ಭಾವವನ್ನ ಹೊರ ಹೊಮ್ಮಿಸುವ ಪ್ರಯತ್ನವನ್ನು ಮಾಡಿ ನಾದ ನಾಮಕ್ರಿಯೆ, ಶಂಕರಾಭರಣ, ಸೌರಾಷ್ಟ್ರ, ಮಾಳವ ಮುಂತಾದ ಅನೇಕ ರಾಗಗಳಲ್ಲಿ ಆ ಗೀತೆಗಳನ್ನು ಹಾಡ್ತಾ ಇದ್ರು ಅವರು. ಅಲ್ಲದೆ ಯೋಗ ಅಭ್ಯಾಸದಲ್ಲಿಯೂ ಮುಂದೆ ಮುಂದೆ ಹೋದಂತೆ ಇನ್ನು ತಾವು ಕಾಣಬೇಕಾದ ಕೊನೆಯ ನಿಲುವನ್ನು ಕಂಡಿಲ್ಲವೆಂಬ ಅತೃಪ್ತಿ ಕೂಡ ಅವರಲ್ಲಿತ್ತು. ಅಂತಿಮವಾದ ಸಾಧನೆ ಇನ್ನೂ ಆಗಿಲ್ಲ ಅನ್ನುವುದೇ ಇತ್ತು ಅವ್ರಿಗೆ. ಕಾರಣ ಏನಂದ್ರೆ ಇವೆಲ್ಲವೂ ಸಾಧನಗಳೇ ವಿನ ಸಾಧ್ಯವಾದ ಮಾರ್ಗಗಳಲ್ಲ. ಅಂತಿಮವಾಗಿ ಏನು ಅಂದ್ರೆ ಜ್ಞಾನ ದೇವತೆಯು ಕೈವಲ್ಯ, ಕೊನೆಗೆ ಯಾವುದು ಜ್ಞಾನ. ಆ ಜ್ಞಾನದಲ್ಲಿ ಏನಿದೆ ಅಂದ್ರೆ ಮಾಡುವುದು ಏನು ಇಲ್ಲ, ಬರೇ ತಿಳಿಯುವುದು ಮಾತ್ರ ಅಲ್ಲಿರೋದು. ಹಾಗಾಗಿ ಈ ಪ್ರಕೃತಿಯನ್ನೇ ಮೀರಿ ನಿಲ್ಲುವಲ್ಲಂತ ಅದ್ಭುತವಾದ ಶಕ್ತಿಗಳು ಅವರಿಗೆ ಲಭಿಸಿದ್ದವು. ಅಣಿಮಾದಿ ಅಷ್ಟಸಿದ್ಧಿಗಳು ಕರತಲ ಮಲಕವಾಗಿದ್ದವು. ದೇಹ ಧರ್ಮವನ್ನೇ ಮೀರಿ ನಿಲ್ಲವಲ್ಲ ತರ್ಕಾತೀತವಾದ ಅಗಾಧ ಶಕ್ತಿ ಅವರ ಬಳಿಯಲ್ಲಿ ದಾಸನಾಗಿ ಬಂದು ನಿಂತಿತ್ತು. ಅವ್ರಿಗೆ ಎಂಥ ವಿದ್ವತ್ವ ಅಂದ್ರೆ ಅಣಿಮಾದಿ ಸಿದ್ಧಿಗಳು ಕೂಡ ತಾವಾಗಿ ಬಂದು ಅವರ ಕಾರ್ಯವನ್ನ ಮಾಡಲಿಕ್ಕೆ ಸದಾ ಕಾಯ್ತಾ ಇದ್ದು. ಅಷ್ಟಲ್ಲದೆ ಅನಂತ ತರ್ಕ ತಾರ್ಕಿಕವಾಗಿ ಯಾರಾದರೂ ತರ್ಕವನ್ನ ಮಾಡಿದರೆ ಆ ತರ್ಕ ವಿಚಾರವನ್ನ ತಾರ್ಕಿಕವಾಗಿ ಅನುಭವಕ್ಕನ್ನ ತಂದು ಕೊಡುವಂತ ಶಕ್ತಿ ಕೂಡ ಅವರಲ್ಲಿ ಭದ್ರವಾಗಿತ್ತು. ಭುಜಲಿಂಗರು ಆ ಮಾತನ್ನ ಮತ್ತೆ ಮತ್ತೆ ಹೇಳ್ತಿದ್ರು. ಇಷ್ಟೆಲ್ಲ ಶಕ್ತಿಗಳೆಲ್ಲ ನಿನಗೆ ದಾಸರಾಗಬೇಕೇ ಹೊರತು ನೀನು ಅವುಗಳಿಗೆ ದಾಸನಾಗಬಾರದು. ಯೋಗ ಮಾರ್ಗದಲ್ಲಿ ಅನೇಕ ಸಿದ್ಧಿಗಳು, ಹಠಯೋಗ ಸಾಮಾನ್ಯ ಅಲ್ಲ. ಹಠಯೋಗ ಸಾಧನೆ ಆಗಿದಂದ್ರೆ ಹಠಯೋಗದ ಸಾಧನೆ ಪೂರ್ಣ ಆದವನ ಲಕ್ಷಣ ಕೊಟ್ಟಾರ. ನಾವು ಹಠಯೋಗ ಸಾಧನೆ ಮಾಡ್ಯಾರ ಅಂದ್ರ ಹಠಯೋಗಿ ಒಂದೇ ಒಂದು ಪರೀಕ್ಷೆ ಮಾಡ್ರಂತ್ರ ಅವ್ರು. ದೂರದಲ್ಲೇ ಯಾರು ಬರುತ್ತಿದ್ರೆ ಅವರಿಗೆ ಗೊತ್ತಾಗಬೇಕು. ದೂರದಿಂದ ಮಾತಾಡುವ ಶಬ್ದ ಸಮೀಪದಲ್ಲಿ ಕೇಳಿದಂಗ ಆಗ್ತದ ಅವ್ರಿಗೆ. ಯಾಕ? ಯೋಗ ಸಿದ್ಧಿ ಅವೆಲ್ಲ ಲಕ್ಷಣಗಳಾವ. ಹಾಗಾಗಿ ಅವುಗಳಿಗೆ ನೀ ದಾಸ ಆಗಬಾರ್ದು, ಸಿದ್ಧಿಗಳಿಗೆ ದಾಸ ಆಗಬಾರ. ಅನಂತ ಶಕ್ತಿಗಳು ಬಂದು ಕೂಡ್ತವ ನಿನ್ನಲ್ಲಿ. ತರ್ಕ ಮಾಡೋ ಶಕ್ತಿ ಬರ್ತದ, ತಾರ್ಕಿಕವಾಗಿ ಹೋರಾಡುವಂತ ಶಕ್ತಿ ಬರ್ತದ. ಇವೆಲ್ಲ ಶಕ್ತಿಗಳು ಇರಲಿ, ನಿನ್ನ ಒಳ್ಳೆಯದಕ್ಕೆ ಉಪಯೋಗ ಮಾಡು. ಆದರೆ ಅವುಗಳಿಗೆ ನೀನು ದಾಸನಾಗಬಾರ. ಅಂದ್ರೇನು? ಅವುಗಳಿಗೆ ನೀನು ಮಾಲೀಕನಾಗಂತ ಅರ್ಥ. ಮತ್ತು ಅವು ಬಹಳ ಆಕರ್ಷಕವಾದ ಶಕ್ತಿಗಳು, ಸಾಮಾನ್ಯ ಶಕ್ತಿ ಅಲ್ಲ. ಬರೀ ಚೌಳಿನ ಮಂತ್ರ ಕಲ್ತವನಿಗೆ ಎಷ್ಟು ದಿಮಾಕ್ ಇರ್ತದ. ಮತ್ತೆ ಅಂತ ಅಣಿಮ ಮಹಿಮಾ ಅಂತಕ್ಕಂಥ ಅಷ್ಟ ಮಹಾಸಿದ್ಧಿಗಳು ಅಂತ ಶಕ್ತಿ ಸಾಮರ್ಥ್ಯ ಇದ್ದಾಗ ಬಹಳ ನಮ್ಮನ್ನ ಆಕರ್ಷಣೆಗೆ ಒಳಗ ಮಾಡಿಕೊಂಡು ಆಡಂಬರ ಪ್ರದರ್ಶನಕ್ಕೆ ಅವುಗಳನ್ನ ಬಳಸಿಕೊಂಡರೆ ಅವು ಅಡ್ಡ ಹಾದಿಯನ್ನೇ ಇಳಿಸುತ್ತವೆ. ಎಚ್ಚರ ಇಲ್ಲಂದ್ರು ಆಡಂಬರ ಮಾಡ್ತಾವ. ನಿನ್ನ ವಾರ್ತೆ ಕೀರ್ತಿ ಜೈ 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 ಜಗತ್ತೇ ಉಗೆ ಉಗೆ ಅಂತದ ಇಲ್ಲಂತಲ್ಲ. ಆದರೆ ನಿನ್ನ ಅಂತಿಮ ಮಾರ್ಗಕ್ಕ ಅಡ್ಡ ಬಂದು ಅಂತ ತಿಳ್ಕೊಂಡೀನಿ. ಈ ಲೋಕದ ಜನ ಇಲ್ಲಿ ಮುಂದೆ ಹೋಗೋತಾನ ಅಡ್ಡ ಬರ್ತಾರ. ಸಂಸಾರ ಎಲ್ತಾನ ಅಡ್ಡ ಅಂದ್ರೆ ನಿನ್ನ ಮಾರ್ಗ
ಸರಿಯಾಗಿ ಭದ್ರ ಆಗುವವರೆಗೂ ಈ ಸಂಸಾರದ ಏನದ ಈ ಜನಗಳ ಅಡ್ಡ ಬರ್ತಾರೆ. ಈ ವಿಷಯಾದಿಗಳು, ಪ್ರಪಂಚ, ಹೆಂಡರು, ಮಕ್ಕಳು, ಧನ, ಕನಕ ಇವೆಲ್ಲ ಬರ್ತಾವ ಇಲ್ಲ ದಾರಿ ತಪ್ಪಿಸಲು. ಇವ್ರನ್ನ ಮೀರಿ ಹೋದ್ಮೇಲೆ ಇವ್ರು ಬರ್ತಾರೆ. ಸಿದ್ಧಿಗಳು, ಶಕ್ತಿಗಳು, ನಾನಾ ತರದ ಅನುಭವಗಳು ಬಂದು ನಿನ್ನೇನ್ ಮಾಡ್ತಾವ, ಯಾರಾದ್ರೂ ಬರ್ಲಿ, ಯಾವಾಗಾದ್ರೂ ಬರ್ಲಿ, ನಾನು ಅವ್ರಿಗೆ ಉತ್ತರವನ್ನು ಕೊಡ್ತೀನಿ ಅನ್ನುವಂತ ಅಹಂ ತಂದಿಟ್ಟು ನಿನ್ನ ಆದಿಯನ್ನೇ ಕೆಡಿಸ್ತಾವ. ಅದಕ್ಕೆ ನಿಜವಾದ ಯೋಗಿಗಳು ಇವುಗಳನ್ನ ಮೆಟ್ಟಿ ಇನ್ನೂ ಮೇಲೆ ಇರಬೇಕಲ್ಲ. ಇಲ್ಲೆಲ್ಲ ಸಂಸಾರದಾಗೆಲ್ಲ ದಾಟಿ ಮುಂದೋಗಿದ್ದಿಲ್ಲ. ಇದಾದ್ಮೇಲೆ ಅವ್ರು ಬರ್ತಾರ, ಅವ್ರನ್ನ ದಾಟಿ ಹೋಗೋದು ಬಹಳ ಕಷ್ಟ. ಅದನ್ನ ಧೀರತನದಿಂದ ಅವೇನ್ ಮಾಡ್ತಾವ ನಮಗೆ ಸಂಬಂಧ ಇಲ್ಲ. ನಮ್ಗೆ ಅವೇನ್ ಮಾಡಂಗ ನಾವು ಸಿದ್ಧಿಗಳು. ಅದಕ್ಕೆ ನಿಜಗುಣರಿಗೆ ಆ ಮಾತು ಮೊದಲೇ ಮನದಟ್ಟಾಗಿತ್ತು. ಈ ಎಲ್ಲಾ ಶಕ್ತಿಗಳ ಒಡೆತನ ಅವರದಾಗಿದ್ದರೂ ಏನೋ ಒಂದು ಅತೃಪ್ತಿ ಅವರ ಮನಸ್ಸನ್ನ ಕೊರಿತಿತ್ತು. ಇವೆಲ್ಲ ಇತ್ತು, ಮನಸ್ಸಿನಲ್ಲಿ ಏನೋ ಒಂದು ಕಡೆ ಕೊರಗಿತ್ತು. ಅದನ್ನು ಗುರುಗಳ ಮುಂದೆ ಆಡಿಯೂ ತೋರಿಸಿ ಬಿಟ್ಟರು. ಆ ಮಾತು ಹೇಳಿದ್ರು ನಿಜಗುಣರು. ಆಗ ಭುಜಲಿಂಗರು ಈ ಎಲ್ಲಾ ಯೋಗಗಳನ್ನ ಒಳಗೊಂಡಿದ್ದರು. ಇದಕ್ಕೆ ಅತೀತವಾದ ಸಮನ್ವಯ ಶಿವಯೋಗದ ರಹಸ್ಯವನ್ನ ಬೋಧಿಸಲು ಉದ್ಯುಕ್ತರಾದರು. ನಿಜಗುಣ, ಇದುವರೆಗೆ ನೀನು ಸಾಧಿಸಿದ ಯೋಗ ಮಾರ್ಗಗಳೆಲ್ಲ ಅದ್ಭುತವಾದ ಶಕ್ತಿಯನ್ನು ತಂದುಕೊಟ್ಟಿವೆ ನಿಜ. ಆದರೆ ಚಿರಂತನವಾದ ಸತ್ಯದ ಪ್ರತ್ಯಕ್ಷ ದರ್ಶನವನ್ನು ಅವು ಮಾಡಿಸಲಾರವು. ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಸೋ ಶಕ್ತಿ ಇಲ್ಲ, ಬೇರೆ ಶಕ್ತಿ ಬಹಳ ಉಂಟು. ಅದಕ್ಕೆ ಬೇಕಾದುದು ಅಂತರಂಗದ ಶಕ್ತಿ. ಯೋಗದ ಶಕ್ತಿ ಇದಕ್ಕೆ ಬೇಕಾಗಿಲ್ಲ, ಅಂತರಂಗದ ಶಕ್ತಿ ಬೇಕು. ಮತ್ತೆ ಇದು ಅಂತರಂಗದ ಶಕ್ತಿ ಮತ್ತು ಭಕ್ತಿ, ಇವು ಶಿವಯೋಗ ಅಂತ. ಇಲ್ಲಿ ಅಂತರಂಗದ ಭಕ್ತಿ ಏನದ ಅದು ಕೂಡಿದ್ರೆ ಅದು ಶಿವಯೋಗ ಆಗ್ತದ. ಇಷ್ಟಲಿಂಗ ರೂಪವಾದ ಶಿವನ ಉಪಾಸನೆಯನ್ನು ಕುರಿತ ಈ ಭಕ್ತಿ ಜ್ಞಾನ ಕರ್ಮಗಳ ಸಮನ್ವಯವನ್ನು ಸುಂದರವಾಗಿ ಸಾಧಿಸಿದೆ ಎಂದು ಪ್ರಾರಂಭಿಸಿ ಶಿವಯೋಗದ ಸ್ವರೂಪವನ್ನ ವಿವರಿಸಿದರು. ಶಿವಯೋಗದ ಮಾರ್ಗದಲ್ಲಿ ನಿಜಗುಣರ ಸಾಧನೆ ಮುಂದುವರಿಯುತ್ತಾ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳ ನಿಶ್ಚಣಿಕೆಯನ್ನು ಏರಿ ಅಂತರಂಗದಲ್ಲಿ ಸುಪ್ರಕಾಶಿತವಾದ ಆತ್ಮಲಿಂಗದ ಕಡೆ ನಡೆಯುತ್ತಿತ್ತು. ಈ ಯೋಗದಲ್ಲಿ ಮೊದಲಿನ ದೇಹದ ದಂಡನೆಯ ಕಠಿಣವಾದ ನಿಯಮಗಳು ಇರಲಿಲ್ಲ. ಈ ಶಿವಯೋಗದಲ್ಲಿ ಕಠಿಣವಾದ ದೇಹ ದಂಡನವನ್ನತಕ್ಕಂಥ ಯಾವುದೂ ಇಲ್ಲ. ಅವೆಲ್ಲವನ್ನ ದಾಟಿ ಮೇಲೇರಿದ ಜೀವ ಈಗ ಸಂಪೂರ್ಣವಾಗಿ ಶಿವನಿಗೆ ಅರ್ಪಿತವಾಗಿ ಶರಣಾಗತಿಯ ಆನಂದವನ್ನು ಅನುಭವಿಸುತ್ತಲಿತ್ತು. ಅಂದ್ರೆ ಶಿವ ಜೀವರ ಏಕತ್ವದ ಬಗ್ಗೆ ಹೇಳ್ತಾರೆ. ಮೊದಲಿನಂತೆ ತಾವೇ ಈಗ ಮುಂದೆ ನಿಂತು ಮಠದ ಕೆಲಸಗಳಿಗೆ ಹೆಗಲು ಕೊಡುತ್ತಿದ್ದರು. ಅಧ್ಯಯನದ ಜ್ಞಾನಯೋಗ, ಉಪಾಸನೆಯ ಭಕ್ತಿಯೋಗ, ಕಾಯಕದ ಕರ್ಮಯೋಗ ಅವರ ಶಿವಯೋಗವನ್ನು ಪೂರ್ಣಗೊಳಿಸಿದ್ದವು. ಶರಣಸ್ಥಳದ ನಿಲುವಿನ ಸಾಮರಸ್ಯದ ಸುಖ ಅವರ ಅಂಗಳಲ್ಲಿ ಅರಳತೊಡಗಿತು. ಒಮ್ಮೆ ಪೂಜೆಯ ಸಂದರ್ಭದಲ್ಲಿ ಭಕ್ತಿಯಿಂದ ಕರಸ್ಥಲದ ಲಿಂಗದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ತಾಟಕ ಯೋಗದಿಂದ ಧ್ಯಾನ ಮಗ್ನರಾಗಲು ತಮ್ಮ ಅಂಗದ ಚೈತನ್ಯವೆಲ್ಲ ಲಿಂಗದಲ್ಲಿ ಅಡಗಿದಂತಾಗಿ
ಒಂದು ಅಪೂರ್ವವಾದ ಆನಂದವನ್ನ ಅನುಭವಿಸಿದ್ದರು ಅಂತ ಬರ್ತದೆ. ಒಂದು ಸಮಯದಲ್ಲಿ ಕರಸ್ಥಲದ ಜ್ಯೋತಿ ಮಂಗಳಮಯವಾದ ಮಹಾ ಬೆಳಕಾಗಿ ಬೆಳೆದು ಪ್ರಾಣಲಿಂಗ ಭಾವಲಿಂಗಗಳನ್ನು ವ್ಯಾಪಿಸಿ ಪರಂಜ್ಯೋತಿಯಾಗಿ ಹೊಳೆಯಿತು. ಅದನ್ನು ಕಂಡು ಆನಂದದಲ್ಲಿ ನಿಜಗಣರು ಮೈಮರೆತು ಲಿಂಗಾಂಗ ಸಾಮರಸ್ಯದ ನಿಲುವು ಅನುಭವ ಗೋಚರವಾದಂತಾಗಿ ಅದರಲ್ಲಿ ಸಂಪೂರ್ಣವಾಗಿ ಲೀನವಾದವರಂತೆ ಕುಳಿತುಬಿಟ್ಟರು. ಗುರುಗಳು ಬಂದು ಎಚ್ಚರಿಸಿದಾಗಲೇ ಆ ನಿಲುವಿನಿಂದ ಕೆಳಗಿಳಿದು ಬಂದರು. ಈ ತಮ್ಮ ಅನುಭವನೆಲ್ಲ ಗುರುಗಳಿಗೆ ಹೇಳಿದರು. ಅದನ್ನು ಕೇಳಿ ಭುಜಲಿಂಗರು ಸಂತೋಷದ ತೃಪ್ತಿಯಿಂದ ಹೇಳಿದರು. ಯೋಗದ ಕೊನೆಯ ಹಂತವನ್ನು ದಾಟಿದ ಮಹಾಶಿವಯೋಗದ ಅನುಭವ ಅದು. ಈ ಕೆಲವೇ ವರ್ಷಗಳಲ್ಲಿ ಸಾಮಾನ್ಯರ ಊಹೆಗೂ ನಿಲುಕದ ಯೋಗ ಸಾಧನೆಯನ್ನು ಕೈಗೊಂಡು ಪರಿಪೂರ್ಣತೆಯನ್ನ ಪಡೆದ ಇನ್ನು ನೀನು ನಿಜಗುಣ ಶಿವಯೋಗಿ ಎಂಬ ಹೆಸರಿನಿಂದ ಪ್ರಖ್ಯಾತನಾಗಿ ಹೋಗು ಅಂದ್ರು. ಯಾರು? ಭುಜಲಿಂಗ ಸ್ವಾಮಿಗಳು. ಆದರೆ ಗುರುಗಳೇ, ನನಗೆ ಆ ಹೆಸರು ಪ್ರಖ್ಯಾತಿ ಯಾವುದು ಬೇಡ ಎನ್ನಿಸುತ್ತಿದೆ. ಬೆಳಕಿನ ಮಿಂಚಿನಂತೆ ಆದ ಆನಂದದ ಅನುಭವದ ಮುಂದೆ ಇವೆಲ್ಲ ತೃಣ ಸಮಾನ. ಇದಾವುದು ನನಗೆ ಬೇಡ. ಆ ಸುಖವೇ ಶಾಶ್ವತವಾಗಿರುವಂತೆ ಅನುಗ್ರಹಿಸಿರಿ ಗುರುಗಳೇ. ಆನಂದದ ತನ್ಮಯತೆಯಲ್ಲಿಯೇ ಹೇಳಿದರು ನಿಜಗುಣರು. ಯಾವ ಖ್ಯಾತಿ ಪ್ರಖ್ಯಾತಿ? ನಿಜಗುಣ ಶಿವಯೋಗಿ ಅಂತಕ್ಕಂಥದ್ದೇನು ನನಗೆ ಅವಶ್ಯಕತೆ ಇಲ್ಲ. ಆ ನಿಜದ ನಿಲುವಿನಲ್ಲಿ ಆ ಕ್ಷಣದಲ್ಲಿ ಆದಂತ ಆನಂದ ಏನದ ಅದು ಸದಾಕಾಲ ಇರುವಂಗ ನನಗೆ ಆಶೀರ್ವಾದ ಮಾಡ್ರಿ ಅಂದ್ರು. ಅವಾಗ ಆಗ್ಯದ ಆನಂದ ಸದಾಕಾಲ ಇರ್ಬೇಕಲ್ಲ ಅಂದಾಗ. ಯಾಕಂದ್ರೆ ಇವೆಲ್ಲ ನಾಮರೂಪಕ್ಕೆ ಸಂಬಂಧಪಟ್ಟವೆ. ಹೆಸರಾಗಲಿ, ಮಠ ಆಗಲಿ, ಬಟ್ಟೆ ಆಗಲಿ, ಇನ್ನು ಏನೇನಾವಂದ್ರೆ ಎಲ್ಲವೂ ನಾಮರೂಪಕ್ಕೆ ಸಂಬಂಧಪಟ್ಟವೆ. ಮೊನ್ನೆ ನಮ್ಮ ಮಂದಕಲ್ಲಿಂದ ಒಬ್ಬರು ಗೌಡ್ರು ಮಾಡ್ತಾರ, ಆವಾಗ ನಾಡಗೌಡ್ರು ಅಂತ. ಅವರೆಲ್ಲ ಶಿವಯೋಗದ ಮಂದಿ, ಅವ್ರ ಬಗ್ಗೆ ಬಹಳ ಒಲವಿದ್ದವರು. ಅವರು ಏನೇ ಒಲವಿರಲಿ ಅದನ್ನು ನಾವೇನು ಮಾತಾಡಂಗಿಲ್ಲ. ನಮ್ಮನ್ನ ಏನಾದ್ರೂ ಕೇಳಿದ್ರು ನಾವು ವೇದಾಂತದ ಸಮ್ಮತವನ್ನ ನಾವು ಹೇಳೋರು. ಅವ್ರು ಆದ್ರೂ ಕೂಡ ಅವ್ರು ಹೋಗ್ತಾರ. ಇಲ್ಲ ಅದು ದೊಡ್ಡ ಸಾಧನೆ, ಇಲ್ಲಂದ್ರೆ ನಿಮ್ಗ ಸಾಮಾನ್ಯ ಹೆಸರೇನ್ರಿ, ಮೊದಲ ನಾಮ ಹೋಗಿ ಈಗ ನಿಜಗುಣ ಅಂತ ನಾಮ ಬಂದದಲ್ಲ, ಇದನ್ನ ಎಲ್ಲರೂ ಪಡೀಲಿಕ್ಕೆ ಸಾಧ್ಯ ಅದೇನೋ ಅಂತ ಏನೋ ಒಂದ್ ಮಾತಂದ. ಇದನ್ನೆಲ್ಲ ತೆಗೆದು ಹಾಕ್ರಿ ಅಂದೆ ನಾನು. ಈ ಹೆಸರು ಎದ್ರ ನಾಮದಾಗ ಬರ್ತವೆ. ನಾಮ ಮೊದಲು ದೇವೇಂದ್ರಪ್ಪ ಅಂತ ಇತ್ತು, ಈಗ ನಿಜಗುಣ ಅಂದ್ರು. ನಾಮ ಹೌದಿಲ್ಲ. ಮತ್ತೆ ರೂಪ ಅಂದ್ರೆ ನಾನು ಇವತ್ತು ಇದೇ ಬಟ್ಟೆಯಲ್ಲಿ ನಾಳೆ ಇನ್ಯಾವುದೋ ಬಟ್ಟೆಯಲ್ಲಿ ಇರ್ಬೋದು ಬಿಡ್ಬೋದು, ಆ ಪ್ರಶ್ನೆ ಬೇರೆ. ಅವು ರೂಪದಲ್ಲೇ ಬರ್ತಾವ. ನಾಮರೂಪ ಮಿಥ್ಯ ಅಂತ ತಿಳಿಯಕ ಶಾಸ್ತ್ರ ಉಂಟಾವ. ನಾವೇನು ಹೋಗ್ಬಿಟ್ಟಿವಿ ಇವು ಮಿಥ್ಯ ಅಂತ ತಿಳಿದ ಮೇಲೆ ಸತ್ಯದ ಅರಿವು ಆಗ್ತದೆ ನಮಗೆ. ಅದಕ್ಕಾಗಿ ಇವುಗಳ ಇದಕ್ಕೆ ಬಹಳ ಶ್ರೇಷ್ಠ ಘನತೆ ಅಂತ ಈ ಜನಗಳು ಒಪ್ಪಿಕೊಂಡೆ ಈ ನಾಮರೂಪಕ್ಕೆ ಬಹಳ ಜನ ಮರಳಾಗ್ಯಾರ. ನಾವು ಒಪ್ಪಂಗಿಲ್ಲ ಅಂದಿಲ್ಲ. ಹೆಸರು ಹೆಸರು ಬದಲಾದಗಳ ಇಂಥ ಹೆಸರು ಆ ಕಡೆ ಮರಳಾದು. ಮತ್ತೆ ಯಾವ್ದೋ ಬಟ್ಟೆ ಬೆಲೆಗೆ ಅದಕ್ಕೆ ಮರಳಾದ್ರೆ ಅದು ಮತ್ತೆ ನಾವೇನ್ ಮಾಡಿದಂಗ ಆಯ್ತಂತ. ಸಣ್ಣದ ಬಿಟ್ಟು ದೊಡ್ಡದು ಹಿಡ್ಕೊಂಡಾಯ್ತು. ಸಣ್ಣ ಮರಿ, ಹುಲಿ ಮರಿ ಸಣ್ಣದಾದ ಹಿಡ್ಕೊಂಡ ಅಷ್ಟನ್ನ ಗೊತ್ತಿಲ್ಲ. ಹುಲಿ ತಾಯಿ ಏನ್ ಹಿಡ್ಕೊಂಡ್ರೆ ಅನಾಹುತ ಅದು. ಅದ್ರಂಗಾಗ್ತದ. ಮೊದಲಿದ್ದ ನಾಮರೂಪವನ್ನು ಬಿಟ್ಟು ಹೊಸ ನಾಮರೂಪವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಂದ್ರೆ ಹುಲಿ ಎಲ್ಲ ಹುಲಿ ಮರಿ, ಮಾಯಿ ಎಲ್ಲ ದೊಡ್ಡ ಮಾಯಿ ಅಂದ್ರ. ಆ ಕಾರಣ
ಭುಜಲಿಂಗರು ಗಂಭೀರವಾದ ಕ್ಷಣಕಾಲ ಆಲೋಚಿಸಿ ಹೇಳಿದರು, ನೀನು ಇಷ್ಟೊಂದು ಸ್ವಾರ್ಥಿ ಎಂದು ನಾನು ತಿಳಿದಿಲ್ಲ ನಿಜಗುಣ. ಉಳಿದವರೆಲ್ಲರನ್ನು ಕತ್ತಲಲ್ಲಿ ಬಿಟ್ಟು ನೀನೊಬ್ಬನೇ ಬೆಳಕಿನ ಆನಂದ ಅನುಭವಿಸುವುದು ಶಿವಯೋಗದ ಪೂರ್ಣ ಸ್ವರೂಪವಲ್ಲ. ನೀನು ಬೆಳಕನ್ನು ಕಾಣುವುದು ನೀನೊಬ್ಬನೇ ಅಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಅಲ್ಲ, ಅದನ್ನು ಕ್ಷಣಕಾಲವಾದರೂ ಹಿಡಿದು ತಂದು ಜನತೆಗೆ ಕಾಣಿಸುವುದಕ್ಕೆ ನೀನೇ ಹೇಳುತ್ತಿದ್ದ ಆ ಆದರ್ಶವನ್ನ ಎಷ್ಟು ಸುಲಭವಾಗಿ ಮರೆತು ಬಿಡುವುದೇ ಅಂತ ಅವರೊಂದು ಭಾವದಿಂದ ಎಚ್ಚರ ಮಾಡಿದ್ರು. ನೋಡು, ಅಲ್ಲಿ ಕುಂತ್ರೆ ನಿನ್ನೊಬ್ಬನಿಗೆ ಆಗ್ತದೆ ಬೆಳಕದು. ಬೆಳಕು ನೀ ಕಾಣ್ತಿದ್ದ, ಆ ಬೆಳಕು ಎಲ್ಲರಿಗೆ ಆಗ್ಬೇಕಲ್ಲಪ್ಪ. ಅದಕ್ಕಾಗಿ ನಿನ್ನ ಕಾವ್ಯ ಶಕ್ತಿಯಿಂದ ಆ ಬೆಳಕು ಮಹತ್ತರವಾದ ಕೃತಿಗಳ ರೂಪದಲ್ಲಿ ಮೂಡಿ ಬರಲಿ. ನಿನ್ನೊಬ್ಬನೇ ಅನುಭವಿಸಿದ್ರೆ ಲೋಕಕ್ಕೆ ಆ ಬೆಳಕಾಗೋದಿಲ್ಲ. ಆ ಕಾರಣ ಕಾವ್ಯದ ರೂಪದಲ್ಲಿ, ಕೃತಿಗಳ ರೂಪದಲ್ಲಿ ಅವು ಹೊರಬರಲಿ. ನೀನು ಮಹತ್ ಕಾರ್ಯವನ್ನು ಸಾಧಿಸುವ ಕನಸು ಕಾಣುತ್ತಾ ದೂರದ ಆ ಶಂಭುಲಿಂಗನ ಬೆಟ್ಟದ ಗುರು ಶಂಭುಲಿಂಗರು ನಿನ್ನನ್ನೇ ಹಾರೈಸಿ ನಿರೀಕ್ಷಿಸಿಕೊಂಡಿರುವರು ಎಂಬುದನ್ನ ನೀನು ಮರಿಬೇಡ. ಗುರುಗಳು ಎದಕ್ಕಾಗಿ ಕಳಿಸಿರ್ಲಿಲ್ಲ, ನಿನಗಿದು ಯಾವುದು ತಿಳಿಲ್ಲ ಅಂತ ಅರ್ಥ ಅಲ್ಲ, ಅನುಭವ ಆಗಿಲ್ಲ ಅಂತ ಅರ್ಥ ಅಲ್ಲ. ಈ ಅನುಭವವನ್ನ ಸಾಧಕರಿಗೆ ಬೆಳಕಾಗಲಿ ಎನ್ನುವ ಕರುಣೆಯಿಂದ ಸೂತ್ರ ಉಪಾಯವನ್ನು ನೀ ತಿಳಿಸಬೇಕಾಗದ. ಈ ಆನಂದ ಎಲ್ಲರಿಗೆ ಆಗಬೇಕಾಗದ. ಇದೇ ಉದ್ದೇಶ ಇಟ್ಟುಕೊಂಡು ಶಂಭುಲಿಂಗರು ಆ ಬೆಟ್ಟದಿಂದ ನನ್ನಲ್ಲಿ ಕಳಿಸಿರುವುದಿಲ್ಲ, ಅದನ್ನು ಮರಿಬೇಡ ನೀನು ಅಂತ ಹೇಳಿ ಭುಜಲಿಂಗರ ಈ ಮಾತನ್ನ ನಿಜಗುಣರ ಎಚ್ಚರಿಸಿ, ಕ್ಷಮಿಸು ಗುರುಗಳೇ, ನಿಮ್ಮ ಮಾತು ನನ್ನ ಜಾಗೃತಗೊಳಿಸಿತು. ನಿಮ್ಮ ಅಪ್ಪಣೆಯನ್ನ ತಲೆಯ ಮೇಲೆ ಹೊತ್ತು ನನ್ನ ಶಕ್ತಿ ಇದ್ದಷ್ಟರ ಮಟ್ಟಿಗೆ ಕರ್ತವ್ಯವನ್ನ ಮಾಡುತ್ತೇನೆ. ಅದೀಗ ಸರಿಯಾದ ಮಾತು. ನೀನು ಈಗ ಕಂಡ ಆನಂದದ ಬೆಳಕು ಇನ್ನೂ ಸದಾ ನಿನ್ನನ್ನು ಹಿಂಬಾಲಿಸಿ ನಿನಗಾಗಿ ಕಾಯ್ದು ನಿಂತಿರುತ್ತದೆ. ಅದಕ್ಕಾಗಿ ನೀನು ಕಾಯಬೇಕಾಗಿಲ್ಲ, ನಿನಗಾಗಿ ಕಾಯ್ತದೆ. ಈಗ ನಿನ್ನ ಕರ್ತವ್ಯವನ್ನ ನಿನ್ನ ನೀನು ಮಾಡು. ಕನ್ನಡ ತಾಯಿಯ ನುಡಿ ಸಂಪತ್ತು ನಿನ್ನ ಸಾಹಿತ್ಯದ ದೈಹಿಕವಾದ ಕಾಂತಿಯಿಂದ ಅವು ಪವಿತ್ರವಾಗಲಿ ಅಂತ ಅವರು ಹೇಳಿದ್ರು. ಮಾತಿಗೂ ಮೀರಿದ ಭಾವದಿಂದ ನಿಜಗಳು ತಲೆಬಾಗಿ ಮತ್ತೆ ಭುಜಲಿಂಗರೇ ಹೇಳಿದರು, ನಿನಗಾಗಿ ನಿರೀಕ್ಷಿಸುತ್ತಿರುವ ಶಂಭುಲಿಂಗರ ಕರೆ ನನ್ನನ್ನ ಬಂದು ಮುಟ್ಟಿದೆ. ನಿನ್ನ ನಿರೀಕ್ಷಣೆ ಕಾಯ್ತಾರೆ, ನನಗ ಗೊತ್ತಾಗ್ಯದ. ನಾಳೆಯೇ ನೀನು ಹೊರಡಬಹುದು, ನಾಳೆ ಇಲ್ಲಿಂದ ಹೋಗಬಹುದು. ನಿಜಗುಣರ ಮನಸ್ಸಿನ ಮುಂದೆಯೂ ಶಂಭುಲಿಂಗರ ಮೂರ್ತಿ ಮೂಡಿ ಬಂದು ನಿಂತು ಕರೆದಂತಾಯಿತು. ಅವರು ಕೂಡ ಬಂದು ಕರೆದಂಗಾತಿತ್ತು. ತಾವು ಹೊರಡಲು ಸಂಕಲ್ಪಿಸುವ ಮುನ್ನವೇ ಭುಜಲಿಂಗರು ಅದನ್ನು ಅರಿತೇ ಅಪ್ಪಣೆ ಕೊಟ್ಟಿದ್ರು. ಅವೆಲ್ಲ ಸೂಕ್ಷ್ಮ ಗೊತ್ತಾಗ್ತಿದ್ದು. ಮಹಾಂತಪ್ಪನಿಗೂ ಈ ವಿಷಯ ತಿಳಿದು ಸಂತೋಷವಾಯಿತು. ಈ 3-4 ವರ್ಷಗಳಲ್ಲಿ ಆತನ ಸಾಧನೆಯೂ ಬೆಳೆದಿತ್ತು. ಈಗ ಶಿಷ್ಯರ ಬಾಯಿಯಲ್ಲಿ ಆತ ಮಹಾಂತ ಸ್ವಾಮಿಯಾಗಿ ಪರಿಣಮಿಸಿದ್ದ. ಅಲ್ಲಿ ಶಿಷ್ಯವರ್ಗಕ್ಕ ಮಹಾಂತಪ್ಪ ಆಗಿದ್ದ, ಮಹಾಂತ ಸ್ವಾಮಿ ಆಗಿದ್ದ. ಮುಖ್ಯವಾಗಿ ಆತನ ಗಮನವನ್ನು ಸೆಳೆದಿದ್ದು ಭುಜಲಿಂಗ ಸ್ವಾಮಿಗಳ ಮಠದಲ್ಲಿ ನಡೆಯುತ್ತಿದ್ದ ಜನಸೇವೆಯ ಕಾಯಕ ಯೋಗ. ಅದರಲ್ಲಿ ಆತ ಬಿಡುವಿಲ್ಲದೆ ದುಡಿಯುತ್ತಿದ್ದು, ಮುಂದೆ ತಾನು ಶಂಭುಲಿಂಗನ ಬೆಟ್ಟದಲ್ಲಿ ಇಂಥವುದೇ ಕಾರ್ಯಕ್ಷೇತ್ರವನ್ನ ಜನಹಿತಕ್ಕಾಗಿ ನಿರ್ಮಿಸುವ ಕನಸು ಕಾಣುತ್ತಿದ್ದನು ಮಹಾಂತಪ್ಪ.
ತಾವು ಅಲ್ಲಿಗೆ ಹೊರಡಲಿರುವುದನ್ನು ನಿಜಗುಣರಿಂದ ತಿಳಿದವೊಡನೆಯೇ ಆತನಿಗೆ ತುಂಬಾ ಆನಂದವಾಯಿತು. ಆದರೆ ಇಷ್ಟು ವರ್ಷಗಳ ಕಾಲ ತಮಗೆ ಆಶ್ರಯವನ್ನಿತ್ತು ಬೆಳೆಸಿದ ಕಾರ್ಯಕ್ಷೇತ್ರವನ್ನು ಬಿಟ್ಟು ಹೋಗಬೇಕೆಂದಾಗ ಇಬ್ಬರಿಗೂ ಹೃದಯ ತುಂಬಿ ದುಃಖವನ್ನಂಗಾಯಿತು. ಆ ದಿನ ಸಂಜೆ ಶಂಭುಲಿಂಗರು ಅನುಭಾವಗೋಷ್ಠಿಯಲ್ಲಿ ಈ ವಿಷಯವನ್ನ ಹೇಳಿದಾಗಲಂತೂ ಶಿಷ್ಯರ ಮುಖಗಳೆಲ್ಲ ಮಾಡಿದರು. ಸಾಯಂಕಾಲ ಹೇಳಿದ್ರು, ನಾಳೆ ಬೆಳಗ್ಗೆ ಮಹಾಂತ ಸ್ವಾಮಿ ನಿಜಗುಣ ಶಿವಯೋಗಿ ಮಹಾದೇಶ್ವರ ಬೆಟ್ಟದಲ್ಲಿ ಶಂಭುಲಿಂಗ ಸ್ವಾಮಿಗಳು ದಾರಿ ಕಾಯ್ತಿದ್ದಾರೆ, ಅಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಅಂದಾಗ ಎಲ್ಲರ ಮುಖ ಇಷ್ಟ ಆದವು. ಮತ್ತೆ ಅಂದಿನ ಪ್ರವಚನದ ಕೊನೆಯಲ್ಲಿ ನಿಜಗುಣರು ಬೀಳ್ಕೊಡಿಗೆ ಮಾತನಾಡುವಾಗ ಅವರ ಕಂಠ ಗದ್ಗದಿಸಿತ್ತು. ಆದರೂ ಅದನ್ನು ಸಹಿಸಿಕೊಂಡು ಸ್ವಲ್ಪ ಕಾಲದ ಹಿಂದೆ ತಾವು ರಚಿಸಿದ ಗೀತೆಯೊಂದನ್ನು ಈಗ ಹಾಡಲು ಸಜ್ಜಾದರು. ಗುರುವಿನ ಉಪದೇಶ ಸಾರವನ್ನೆಲ್ಲ ಗುರುಸ್ತುತಿಯ ರೂಪದಲ್ಲಿ ಹಿಡಿದಿಟ್ಟಿದ್ದರು ಶಿವಯೋಗಿಗಳು. ಅದು ಹೀಗೇ ಇತ್ತು. ಎಲ್ಲರಿಗೂ ಗೊತ್ತಿದ್ದೆ, ಶ್ರೀ ಗುರು ವಚನೋಪದೇಶ ಆಲಿಸಿಗಳ ಹೋಗಿ ನರರಿಗೆ ಮುಕುತಿ ಎನ್ನುವಂಥದ್ದು ಅಲ್ಲಿ ಬರೆದಿದ್ರು. ಎಲ್ಲಿ ಭುಜಲಿಂಗ ಸ್ವಾಮಿಗಳಲ್ಲಿ 3-4 ವರ್ಷ ಇದ್ರಲ್ಲ, ಅದನ್ನು ಬರೆದು ಇಟ್ಟಿದ್ದು. ಅಂದ್ರೆ ಗುರುವಿನ ಉಪಕಾರ, ಗುರುವಿನ ಸ್ತುತಿ, ಗುರುವಿನ ಶ್ರೇಷ್ಠತೆ ಎಲ್ಲವನ್ನ ಬರೆದಿಟ್ಟು ಅದೆಲ್ಲವನ್ನ ಹಾಡಿದಾಗ 5 ನುಡಿಯ ಪದ್ಯವನ್ನು ಹಾಡಿದಾಗ ತದೇಕ ಚಿತ್ತರಾಗಿ ಗೀತೆಯನ್ನು ಕೇಳುತ್ತಿದ್ದ ಶಂಭುಲಿಂಗರು ಅದು ಮುಗಿಯುತ್ತಿದ್ದಂತೆ ಹೇಳಿದ್ರು, ತುಂಬಾ ಚೆನ್ನಾಗಿದೆ ನಿಜಗುಣ. ಈ ಹಾಡಿನ 5 ನುಡಿಗಳು ಪಂಚರತ್ನಗಳಂತೆ ಕಂಗೊಳಿಸುತ್ತವೆ. ಒಂದೊಂದು ನುಡಿ ಒಂದೊಂದು ರತ್ನ ಸಮಾನಗಳು. ಸಾಧನೆಯ ಮಾರ್ಗದ ಸ್ವರೂಪವನ್ನೆಲ್ಲ ಸಾರ ಸಂಗ್ರಹವಾಗಿ ಹೇಳಿಬಿಟ್ಟಿದ್ದಿ. ಸಾಧನ ಮಾರ್ಗದಲ್ಲಿ ಏನೇನು ಸ್ವರೂಪಗಳವ, ಏನೇನು ಮಾಡಬೇಕು, ಏನು ಮಾಡಬಾರದು, ಏನನ್ನ ಹಿಡಿಯಬೇಕು, ಏನನ್ನ ಬಿಡಬೇಕು, ಯಾವುದು ಮೋಕ್ಷಕ್ಕೆ ಮೂಲ ಸಾಧನ, ಯಾವುದು ಮುಕ್ತಿಗೆ ಸಾಧನ ಅಲ್ಲ ಎನ್ನುವ ಎಲ್ಲಾ ವಿಚಾರವನ್ನ ಸಂಗ್ರಹ ಮಾಡಿ ಹೇಳಿಬಿಟ್ಟಿದ್ದೀವಿ. ಮತ್ತ ಮೋಕ್ಷ ಸಾಧನೆಗಾಗಿ ಇನ್ನ ಹೊಸದಾಗಿ ಮಾರ್ಗವನ್ನ ಹುಡುಕುವ ಅವಶ್ಯಕತೆನೇ ಇಲ್ಲ. ಹಾಗಾಗಿ ನಿನ್ನಂತಹ ಶಿಷ್ಯನನ್ನ ಪಡೆದ ನನ್ನ ಗುರುತ್ವ ಧನ್ಯವಾಯಿತು. ನಿನ್ನಂತ ಶಿಷ್ಯನ ಪಡೆದ್ರೆ ನನ್ನ ಗುರುತತ್ವ ಧನ್ಯ ಆಯ್ತು. ನಾ ಧನ್ಯನಲ್ಲ, ಗುರುತತ್ವ ಧನ್ಯ. ಗುರು ಧನ್ಯ ಹಾಕೇನದ ಅವನು ಶರೀರ ಬಿಟ್ಟು ಅವನೇ. ಯಾವ್ದಕ್ಕ ಧನ್ಯ ಅಂದಾರ ಅವರು? ತತ್ವಕ್ಕ ಧನ್ಯ ಅಂದ್ರು, ತತ್ವಕ್ಕ ಜೈ ಅಂದ್ರು. ಮುಕ್ತಿಗೆ ಜೈಕಾರಕರ ವಿನ ವ್ಯಕ್ತಿಗತವಾಗೆಲ್ಲ. ಯಾಕಂದ್ರೆ ವ್ಯಕ್ತಿಗಳು ಶಾಶ್ವತವಲ್ಲ. ಆ ಕಾರಣ ಎಂದು ಹೇಳಿ ತಮ್ಮ ಶಿಷ್ಯರ ಕಡೆ ತಿರುಗಿದರು ಭುಜಲಿಂಗ ಸ್ವಾಮಿಗಳು. ನಮ್ಮ ನಿಜಗುಣ ಶಿವಯೋಗಿ ಈ ಗೋಷ್ಠಿಯಲ್ಲಿ ಹೇಳಿದ ಕೊನೆಯ ಹಾಡು ಇದು. ಅದು ಕೊನೆಯ ಹಾಡು. ಅದೇ ಮೊದಲ ಪ್ರಾರಂಭದ ಹಾಡಾಯ್ತು. ಕೈವಿಲ ಪದ್ಧತಿ ರಚನೆ ಮಾಡಾಗ ಪ್ರಾರಂಭ ಆಯ್ತು, ಇಲ್ಲಿ ಕೊನೆಗೆ ರಚನೆ ಮಾಡ್ಯಾರ. ಅದಕ್ಕೆ ಆರಂಭ ಮಾಡುವೆನು ಗುರು ಪೂಜೆಗೆಂದು ಅಂತೇಳಿ ಹೇಳಿದಂಗೆ ಆರಂಭ ಮಾಡುವನು ಗುರುಜಂಗಮೆಂದು ಅಂತ ಏನ್ ಬರ್ದಾರಲ್ಲ, ಎಲ್ಲವೂ ಕೂಡ ಗುರುವಿಗೆ ಸ್ತುತಿ ಮಾಡಿದಂಗ. ಆರಂಭ ಅಂದ್ರೆ ಪ್ರಾರಂಭ ಮಾಡುವನು ಗುರು ಪೂಜೆಗೆಂದಂದ್ರು. ಗುರು ಅಂದ್ರೇನು? ಮತ್ತ ವಿಚಾರ ಮಾಡಿದಾಗ ಅಜ್ಞಾನವನ್ನ, ಕತ್ತಲನ್ನ ಕಾಣುವಂತ ಒಂದು ಬೆಳಕು, ಅಜ್ಞಾನ ಕಳೆಯುವಂತ ಒಂದು ಜ್ಞಾನ, ಅಂಥ ಜ್ಞಾನ ಶಕ್ತಿಯಿಂದ ಕೂಡಿದವನು.
ಮತ್ತು ಅವನ ಅನಂತ ರೀತಿಯ ಕರ್ಣ ಸತ್ಕಲೆ ಅಂತಕ್ಕಂಥ ಲಕ್ಷಣದಿಂದ ಕೂಡಿದವನು. ಎಲ್ಲಾ ವಿಚಾರ ಮಾಡಿ ಮತ್ತೆ ಜಂಗಮ ಗುರು ಅಂತ ಗುರು ಜಂಗಮ ಅಂದ್ರೆ ಏನು? ಜೆ ಅಂದ್ರೆ ಜನನಿಲ್ಲ, ಗ ಅಂದ್ರೆ ಗಮನಾಗಮನಿಲ್ಲ, ಮ ಅಂದ್ರೆ ಮರಣಿಲ್ಲ. ಇವು ಮೂರು ಶಬ್ದ ಇಲ್ಲ. ಜೆ ಅಂದ್ರೆ ಜನನಿಲ್ಲ, ಗ ಅಂದ್ರೆ ಗಮನಾಗಮನಿಲ್ಲ, ಮ ಅಂದ್ರೆ ಮರಣ ಇಲ್ಲ. ನಡುವ ಪೂಜೆ ನೋಡ್ಕೊಂಡ್ರ ಜೆ ಮುಂದ ಅದು ಶೂನ್ಯ ರೂಪವಾಗಿ ಅರ್ಥ ಅತೀತ ಇರ್ತಕ್ಕಂಥ ಅದು ಯಾವ ವಸ್ತು ಅಂದ್ರೆ ಅದು ತತ್ವ, ಅದು ಆತ್ಮ, ಅದು ಬ್ರಹ್ಮ. ಅಂತ ಸ್ಥಿತಿ ಇರ್ತಕ್ಕಂಥ ಗುರುವಿಗೆ ನಾನು ಪ್ರಾರಂಭ ಅಂದ್ರು. ಪೂಜೆ ಯಾರಿಗೆ ಮಾಡ್ಬೇಕು? ಪೂಜೆ ಜಂಗಮ ಪೂಜೆ ಅಂದ್ರು ಗುರುವಿಗೆ, ದೇವರ ಪೂಜೆ ಮಾಡೋದು ಗುರುವಿಗೆ, ಗುರುವಿನ ಪೂಜೆ ಮಾಡೋದು ಗುರುವಿಗೆ. ಹಾಗಾಗಿ ಇದು ಅವನ ಕೈವಲ್ಯ ಪದ್ಧತಿಯ ಮೊದಲನೇ ಹಾಡು ಆಗಬಹುದು. ಆದರೆ ನಮಗೆ ಇದು ಕೊನೆಯದು. ನೀವೆಲ್ಲರೂ ಇದನ್ನು ಬರೆದುಕೊಂಡು ಬಿಡಿ ಅಂತ ಎಲ್ಲರಿಗೂ ಹೇಳಿದ್ರು. ಬರ್ಕೊಳ್ರಿ. ಈಚೀಚೆ ಹಾಡುಗಳನ್ನ ಶಿಷ್ಯರೆಲ್ಲ ಬರೆದುಕೊಂಡು ಕಲಿತು ತಾವು ಹೇಳುತ್ತಾ ಜನರಿಗೆ ಪರಿಚಯ ಮಾಡಿಕೊಡುತ್ತಿದ್ದರು. ಈ ಹಾಡನ್ನು ಅಂದು ಅವರೂ ಬರೆದುಕೊಂಡರು. ಭುಜಲಿಂಗ ಸ್ವಾಮಿಗಳು ಬರ್ಕೊಂಡು ನಿಜಗುಣರು ಗುರುಗಳ ಗ್ರಂಥ ಭಂಡಾರದಿಂದ ಕೆಲವು ಅಪೂರ್ವವಾದ ಓಲೆ ಗರಿಗಳನ್ನು ಸಂಗ್ರಹಿಸಿ ಪ್ರತಿ ಮಾಡಿಕೊಂಡಿದ್ದರು. ಕೆಲವನ್ನು ಗುರುಗಳು ಅವರಿಗೆ ಕೊಟ್ಟು ಬಿಟ್ಟಿದ್ದರು. ಅವುಗಳೆಲ್ಲ ತೆಗೆದುಕೊಂಡು ಹೋಗುವುದಕ್ಕಾಗಿ ಅವೆಲ್ಲವನ್ನು ಕಟ್ಟಿಕೊಂಡು ಪ್ರಯಾಣಕ್ಕೆ ಆದರು. ಮರುದಿನ ಮುಂಜಾನೆ ನಿಜಗುಣರನ್ನ ಬೀಳ್ಕೊಡುವ ಎಲ್ಲರೂ ಕಣ್ಣೀರು ಕರೆಯುತ್ತಿದ್ದರು. ಸನ್ಯಾಸಿಯ ಹೃದಯ ಮಮತಾರಹಿತವಾದರೂ ಅದು ಕಲ್ಲಿನಿಂದ ಮಾಡಿದುದು ಅಲ್ಲ ಎಂಬುದನ್ನು ಭುಜಲಿಂಗರ ವರ್ತನೆಯಲ್ಲಿಯೂ ಅದು ಕಾಣಬಹುದಾಗಿತ್ತು. ಗೃಹಸ್ಥನ ಹೃದಯ, ಸನ್ಯಾಸಿಯ ಹೃದಯ ಕಲ್ಲಿನಿಂದ ಮಾಡಿದ್ದಲ್ಲ. ಹೌದು, ಗೃಹಸ್ಥನ ಹೃದಯ ಕಬ್ಬಿಣದಲ್ಲ. ಎಲ್ಲರೂ ಮೃದುವಾದ ಹೃದಯದವರು. ಅಂತ ಮಮತಾರಹಿತವಾಗಿರ್ತಕ್ಕಂಥ ಸನ್ಯಾಸಿಯ ಹೃದಯದಲ್ಲಿ ಕೂಡ ಭುಜಲಿಂಗ ಸ್ವಾಮಿಗಳ ಅವರ ಆ ದಿನದ ವರ್ತನೆಯೇ ಎದ್ದು ಕಾಣ್ತಿತ್ತು. ಇವರಲ್ಲಿ ಎಷ್ಟು ಮೋಹ ಮಮಕಾರವಲ್ಲ ಅನಿಸ್ತಿತ್ತು. ನಿಜಗುಣ ಶಿವಯೋಗಿಗಳು ಗುರುಗಳ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸುತ್ತಾ ಹೇಳಿದರು, ಆಶೀರ್ವದಿಸಿರಿ ಗುರುಗಳೇ. ದರಿದ್ರನಾಗಿ ಬಂದವನು ಎಂದೆಂದೂ ಸವಿಯದ ಅಪಾರವಾದ ಶ್ರೀಮಂತಿಕೆಯನ್ನು ತುಂಬಿಕೊಂಡು ಹೋಗುತ್ತಿದ್ದೇನೆ, ಆಶೀರ್ವದಿಸಿ ಗುರುಗಳೇ. ದರಿದ್ರನಾಗಿ ಬಂದಿದ್ದೇನೆ ಮಠಕ್ಕ, ದೊಡ್ಡ ಅಪಾರ ಶ್ರೀಮಂತಿಕೆ ಗಳಿಸಿಕೊಂಡು ವಾಪಸ್ ಹೋಗ್ತೀನಿ, ಅದೆಲ್ಲ ಕಟ್ಟಿಕೊಂಡಿನಿ, ತುಂಬಿಕೊಂಡಿನಿ ಅಂತ ಹೇಳಿದಾಗ, ನಿಮ್ಮ ಹೆಸರನ್ನ ಹೇಳಿ ಅದನ್ನು ಜನರಿಗೆ ಹಂಚುವ ಮಹಾದಾಶೆಯನ್ನು ಹೊತ್ತಿದ್ದೆ. ವ್ಯಾಪಾರ ಸಂಪತ್ತೇನದ, ನಿಮ್ಮ ಹೆಸರೇಳಿ ನಿಮ್ಮನ್ನು ನೋಡಂತ ಹೇಳಿ ಮಂದಿಗೆ ಹಂಚೋ ಪ್ರಯತ್ನ ಮಾಡ್ತೀವಿ ಅಂತ ಎಷ್ಟು ಕಿಂಕರ ಭಾವದಿಂದ ಹೇಳಿದ್ರು. ನಂದವು ತಮ್ಮ ವರಹಸ್ತ ನನ್ನ ತಲೆಯ ಮೇಲೆ ಗುರುಗಳೇ ಆಶೀರ್ವದಿಸಂತ ಮತ್ತೆ ಹೇಳಿದ್ರು. ನಿಜ, ಅಪಾರವಾದ ಸಂಪತ್ತಿನ ಅಧಿಪತಿಯಾಗಿ ನೀವು ಹೋಗುತ್ತಿದ್ದೀಮ ಅಂತ ನಿಜಗುಣ ಎಂದು ಕ್ಷಣಕಾಲ ಮೌನವಾಗಿದ್ದ ಭುಜಲಿಂಗರು ಮತ್ತೆ ಹೇಳಿದರು, ಆದರೆ ನನ್ನ ಹೆಸರಿನಿಂದ ನೀನು ಅದನ್ನು ಹಂಚುವಾಗ ಒಂದು ಮಾತನ್ನ ಗಮನದಲ್ಲಿ ಇಟ್ಟುಕೊಳ್ಳಲೇಬೇಕು.
ನನ್ನ ಹೆಸರಿನಿಂದ ಅನ್ಸುತ್ತೆ ಅಂತ ಹೇಳಿದ್ದೆ, ಸ್ವಲ್ಪ ಲಕ್ಷದಾಗಿಡ್ಲಲ್ಲ. ಏನು ನಾನು ಬೇರೆ, ಶಂಭುಲಿಂಗ ಬೇರೆ ಎಂದು ನೀನು ಭಾವಿಸಬೇಡ. ನಾನೇ ಅವನು, ಅವನೇ ನಾನು. ನಿನ್ನ ಮುಂದಿನ ಕೃತ್ಯಗಳೆಲ್ಲ ಆ ಹೆಸರಿನ ಮೂಲಕವೇ ನೀನು ನನ್ನನ್ನ ಸ್ಮರಿಸಬೇಕು. ಅದು ನನಗೆ ಸೇರುತ್ತದೆ, ತಿಳಿಯಿತೆ ಅಂತ ನಿಜಲಿಂಗ ಸ್ವಾಮಿಗಳು ಎಚ್ಚರಿಕೆಯನ್ನು ಕೊಟ್ಟರು. ಅಪ್ಪಣೆ ಗುರುಗಳೇ, ಒಂದೇ ಶಕ್ತಿ ಈ ಎರಡು ರೂಪದಿಂದ ಬಂದು ನನ್ನನ್ನು ಉದ್ಧರಿಸಿದ್ದು ನನ್ನ ಭಾಗ್ಯ ಎಂದು ಭಾವಿಸಿ ಆ ಒಂದೇ ಹೆಸರಿಂದ ಗುರುಶಕ್ತಿಯನ್ನ ನಿರ್ದೇಶನ ಮಾಡುತ್ತೇನೆ. ಜಗತ್ತಿನ ಗುರುವಿನಲ್ಲಿ ಎಂಥ ಶಕ್ತಿ ಸಾಮರ್ಥ್ಯ ಅದು. ಹೌದು, ಸರಿ, ಹೋಗಿ ಬಾ, ಮತ್ತೊಮ್ಮೆ ಬರುತ್ತೇನೆ ಅಂತ ಅಂದು, ಹೌದು ಇನ್ನೊಮ್ಮೆ ನಿನ್ನನ್ನ ನೋಡುತ್ತೇನೆಂಬ ಭರವಸೆ ಇದೆ, ಕರ್ತವ್ಯವನ್ನ ನಿರ್ವಹಿಸಿದ ಕೃತಕೃತ್ಯತೆಯಿಂದ ಕೂಡಿ ಮತ್ತೊಮ್ಮೆ ಇಲ್ಲಿಗೆ ಬಾ ಎಂದು ಶಿಷ್ಯರ ತತ್ವರಿಗೆ ಹೇಳಿದ. ಮತ್ತೊಮ್ಮೆ ಬಾ ಇಲ್ಲಿಗೆ. ಈ ಶಿವಯೋಗಿ ಮತ್ತೊಮ್ಮೆ ಇಲ್ಲಿಗೆ ಬರುತ್ತಾನೆ. ಈಗ ಈತನನ್ನ ಸಂತೋಷದಿಂದ ಬೀಳ್ಕೊಡಿ ಎಂದು ಹೇಳಿದರು. ಆದರೆ ಅವರೇ ಮಾತೆ ದುಃಖದಿಂದ ಭಾರವಾಗಿದ್ದು ಎಂಬುದನ್ನ ಗುರುತಿಸಬಹುದು. ಎಲ್ಲರಿಗೂ ಹೇಳ್ತಿದ್ದು, ಅವರಿಗೆ ತಡೆಗೆ ಆಗಲಿಲ್ಲ. ಎಲ್ಲರಿಗೂ ನಿಜಗುಣ ಶಿವಯೋಗಿಗಳು ಮತ್ತು ಮಹಾಂತ ಸ್ವಾಮಿ ನಮಸ್ಕರಿಸಿ ಅಲ್ಲಿಂದ ಹೊರಟರು. ಭಾರವಾದ ಹೃದಯದಿಂದ ಕಣ್ಣೀರು ಮಿಡಿಯುತ್ತ ಎಲ್ಲರೂ ಮೂಕರಾಗಿ ನಿಂತಿದ್ದರು. ಎಲ್ಲರೂ ಅವರು ಮನೆಗೆ ಆಗುವ ಕಣ್ಣು ತೆರೆದೇ ನೋಡುತ್ತಾ ನಿಂತಿದ್ದರು. ಮಹಾಂತ ಸ್ವಾಮಿ ಕಥೆ ಹೇಳಿದ್ರು. ಇಲ್ಲಿವರೆಗೂ ನೆನ್ಕೊಳ್ಬೇಕಲ್ಲ, ಷಡಕ್ಷರಿ ಸ್ವಾಮಿಗಳಿಗೆ ಇಲ್ಲಿಯವರೆಗೂ ಅವರ ಕಥೆಯೆಲ್ಲ ಹೇಳ್ತಾ ಬಂದ್ರೀಗ. ಪ್ರಾರಂಭದಲ್ಲಿ ಷಡಕ್ಷರಿ ಸ್ವಾಮಿ ಕೇಳಕ್ ಕುಂತಾರಲ್ಲ, ನಿಜಗುಂಡ್ರಿಗೆ ಹೇಳಲ್ದಾಗ ನನಗಿಂತ ಚೆನ್ನಾಗಿ ಮಹಾಂತಪ್ಪ ಗೊತ್ತು, ಆತನೇ ಹೇಳ್ತಾನೆ, ನೀವೆಲ್ಲ ಕೇಳಂದಾಗ ಅಲ್ಲಿಂದ ನಡೆದದ್ದು ಇಲ್ಲಿಗೆ ಬಂದು ಅನೇಕ ದಿನಗಳವರೆಗೆ ವಿವರವಾಗಿ ಕೇಳಿಕೊಂಡು ಬಂದ ಮಹಾಂತ ಸ್ವಾಮಿ ಮುಂದಿನದನ್ನು ಒಂದೇ ಮಾತಿನಲ್ಲಿ ಮುಗಿಸಿಬಿಟ್ಟ. ಅದು ಏನಂದ್ರೆ, ಇದು ಸ್ವಾಮಿ ನಮ್ಮ ನಿಜಗುಣ ಮಹಾರಾಜರು ನಿಜಗುಣ ಶಿವಯೋಗಿಗಳಾದ ಕಥೆ. ಒಬ್ಬ ನಿಜಗುಣ ಮಹಾರಾಜ ಹೋಗಿ ನಿಜಗುಣ ಶಿವಯೋಗಿ ಆದ ಕಥೆ ಇಲ್ಲಿವರೆಗೂ. ಎಲ್ಲಿಂದ ಹೇಗಾಯ್ತು, ಹೆಂಗ ರಾಜ ಇದ್ದ, ಯಾವ ರೀತಿ ರಾಜ್ಯವನ್ನು ತೊರೆದ, ಆತನ ಏನು ಪರಿಣಾಮ ಬೀರಿತು, ಯಾವ ರೀತಿ ನಿಜಗುಣ ಶಿವಯೋಗಿ ಆಗಿ ಪರಿವರ್ತನೆ ಆದ ಅನ್ನುವುದನ್ನು ಹೇಳಿದಿವಿ. ಹಾಗೆ ಭುಜಲಿಂಗ ಸ್ವಾಮಿಗಳ ಬಳಿಯಿಂದ ಹೊರಟ ನಾವು ಅತ್ತಿತ್ತ ತಿರುಗದೆ ಆದಷ್ಟು ಹತ್ತಿರವಾದ ಮಾರ್ಗದಿಂದ ನೇರವಾಗಿ ಬಂದೆವು. ಎಲ್ಲಿಗೆ? ಈ ಶಂಭುಲಿಂಗನ ಬೆಟ್ಟ. ಅಲ್ಲಿಂದ ಬಿಟ್ಟು ಈ ಬೆಟ್ಟಕ್ಕೆ ಬಂದು ಅನಂತರದ ಕಥೆಯನ್ನ ಗುರುಗಳೆಂದಲೇ ನೀವು ಕೇಳಬಹುದು, ಒಳ್ಳೆಯದು. ಇಲ್ಲಿವರೆಗೆ ನಾ ಹೇಳಿದ್ವಿ. ಮುಂದಿನ ಕಥೆ ಅವರಿಂದ ಕೇಳಿದ ಚಲೋ. ನಿಜಗೊಂಡ್ರಲ್ಲ ಗುರುಗಳು, ಮಹಾಂತಪ್ಪನ ಗುರುಗಳು. ಈಗ ಅವರಿಗೂ ವಿರಾಮವಾಗಿದೆ. ಪರಮಾನುಭವ ಬೋಧೆಯನ್ನು ನಿನ್ನೆ ಮುಗಿಸಿ ಮಂಗಳವನ್ನು ಹಾಡ್ಯಾರ. ಅದಂಗೆ ನಡೆದಿತ್ತು. ಆದುದರಿಂದ ಇಂದು ಅವರಿಗೆ ಅವಕಾಶನೂ ಇದೆ. ಶಂಭುಲಿಂಗರು ಐಕ್ಯವಾದದ್ದನ್ನ ಮತ್ತು ತಮ್ಮ ಕೃತಿ ರಚನೆಯ ಕಾಯಕದ ಮುನ್ನಡೆಯನ್ನ ಅವರೇ ಹೇಳಲಿ, ಬನ್ನಿ ಹೋಗೋಣ ಅಂತ ಮಹಾಂತಪ್ಪ ಷಡಕ್ಷರಿ ಸ್ವಾಮಿಗಳನ್ನ ಕರೆಕೊಂಡು ನಿಜಗುಣ ಶಿವಯೋಗಿಗಳು ಎಲ್ಲೇ ಅಭ್ಯಾಸ ಮಾಡ್ತಿದ್ರು ಆ ಅಭ್ಯಾಸದ ಕೋಣೆಗೆ ಹೋಗ್ತಾ ಇದ್ದಾರೆ. ಹೋದ ಮೇಲೆ ಮುಂದ ಏನಾಗುತ್ತದೆ ಎನ್ನುವುದನ್ನ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳು.
ಮಂಗಳಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದಾನಂದ.